2016ರಲ್ಲಿ ಸಿದ್ದರಾಮಯ್ಯನವರು ನರಸಿಂಹರಾಜಪುರಕ್ಕೆ ಬಂದರು. ಆಗ ಒಂದು ಏತ ನೀರಾವರಿ, ಮೊದಲನೇ ಏತ ನೀರಾವರಿ ಕೊಟ್ಟಿದ್ದು. ಈ ರೈತರುಗಳು ತುಂಬ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗಕ್ಕೆ ಏನಾದ್ರು ಬೆಲೆ ಕೊಟ್ಟು ಇವತ್ತು ಮಾಡಿದ್ದು ಅಂತ ಹೇಳಿ ನಾವು ಸಿದ್ದರಾಮಯ್ಯನವರು ಅವರಿಗೆ ಇದ್ರದ್ದು ಎಲ್ಲ ಕ್ರೆಡಿಟ್ ಅವರಿಗೆ ಹೋಗಬೇಕು. ಅವ್ರು ಬಂದ ನಾನು ಕೇಳ್ಕೊಂಡೆ ಅವಾಗ, ಹೊನ್ನೇಕೊಡಿ ಇದು ಕಡಗಿನ ಬೈಲು ಏತ ನೀರಾವರಿ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದರು. ಆ ಹೊನ್ನೇಕೊಡಿಗೆ ಕಡಗಿನ ಬೈಲು ಏತ ನೀರಾವರಿ ಸುಮಾರು 69 ಕೆರೆಗಳಿಗೆ ನೀರು ತುಂಬ್ತಾ ಇದೆ. ಹಾಗಾಗಿ ಅಲ್ಲಿ ರೈತರು ಭಾಳೆಲ್ಲ ತುಂಬ ಹಸನಾಯ್ತು, ಅಲ್ಲಿ ತುಂಬ ಕಷ್ಟಪಡ್ತಾಯಿದ್ರು ಅವರೆಲ್ಲ. ಹಾಗೆ ಅಂಥ ಒಂದು ಭಗೀರಥ ಆದರು ನಮ್ಮ ಸಿದ್ದರಾಮಯ್ಯನವರು. ಆವಾಗ ನಾನು ಬಂದಾಗ ಅವರಿಗೆ ಕೇಳಿದೆ, ಈಗ 110 ವರ್ಷದ ಹಿಂದೆ ನರಸಿಂಹರಾಜ ಒಡೆಯರ್ ಬಂದು ನರಸಿಂಹರಾಜಪುರಕ್ಕೆ, ಇದು ಎಡೆಹಳ್ಳಿ ಅಂತ ಹೆಸರಿತ್ತು ಮೊದಲು, ನರಸಿಂಹರಾಜಪುರ ಅಂತ ಹೆಸರಿಟ್ಟು ಹೋದರು. 100 ವರ್ಷ ಆದ ನಂತರ ನೀವು ಅದೇ ಊರಿನ ಅದೇ ಸ್ಥಾನದಲ್ಲಿ ಇವರು ಬಂದಿರಾ, ನಮಗೆ ನಾನು ಕೊಡುಗೆ ಕೊಟ್ಟು ಹೋಗಿ ಅಂತ ಕೇಳಿದೆ. ಆವಾಗ ಸಿದ್ದರಾಮಯ್ಯನವರು ಆಯ್ತಪ್ಪ ನಿಮ್ಗೆ ಏನು ಬೇಕು ಅಂತ ಕೇಳೋ. ನಾನು ಹೇಳಿದೆ, ಇದು ಸೇತುವೆ ಕಟ್ಕೊಡಿ, ಭಾರಿ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ, ಮಾಡಿಕೊಟ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ತುಂಬ ತ್ಯಾಗ ಮಾಡಿರೋ ಜೀವನದಲ್ಲಿ, ಅವರಿಗೂ ಕೂಡ ನಾವೊಂದು ರೆಕಗ್ನೈಸ್ ಮಾಡೋಂಗಾಗುತ್ತೆ ಅಂತ. ಆಗ ಸಿದ್ದರಾಮಯ್ಯರು ಒಪ್ಪಿದ್ರು, ಆಯ್ತು ಮಾಡಿಕೊಡ್ತೀನಿ ಅಂತ.